ವೀಕ್ಷಕರೇ, ಅವಳು ಆ ಸಮಯದಲ್ಲಿ 21ರ ಚೆಲುವೆ, ನೋಡುವುದಕ್ಕೆ ಯಾವ ಮಾಡೆಲ್ಗೂ ಕಮ್ಮಿ ಇಲ್ಲ. ಆದ್ರೆ ಅಂತವಳ ಮನಸ್ಸಿನಲ್ಲಿ ಕೊಲೆ ಮಾಡುವ ಬಯಕೆ ಹುಟ್ಟಿದ್ಯಾಕೆ? ಆದಾಗಿಯೂ ಇಂಟೆಲ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಬಿ ಗಿರೀಶ್ ಅವರನ್ನು ಕೊಲ್ಲಲೇಬೇಕು ಎಂಬ ಕೆಟ್ಟ ನಿರ್ಣಯವಾದರೂ ಆಕೆಗೆ ಏಕೆ ಬಂತು? ಎಲ್ಲವನ್ನ ತಿಳಿಸಿಕೊಡ್ತೀನಿ. ಅದಕ್ಕೂ ಮೊದಲು ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ಸಾಧಾರಣವಾಗಿ ತಂದೆ ತಾಯಿಗಳು ವಯಸ್ಸಿಗೆ ಬಂದ ಮಗಳನ್ನು ಒಳ್ಳೆ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ನಂತರ ಆರಾಮವಾಗಿರಬೇಕು ಎಂದು ಅಂದ್ಕೋತಾರೆ. ಅಲ್ಲಿ ಅವಳ ತಂದೆ ತಾಯಿ ಮಾಡಿದ್ದು ಅದೇ. ಆದ್ರೆ ಅವಳಿಗೆ ಆ ಮದುವೆ ಇಷ್ಟ ಇರಲಿಲ್ಲ. ಅವಳ ಮನಸ್ಸಿನಲ್ಲಿ ಬೇರೆಯದೇ ಯೋಜನೆ ಶುರುವಾಗಿತ್ತು. ಅವಳ ಮನಸ್ಸನ್ನು ಆಳುತ್ತಿದ್ದ ಅವಳದೇ ಕಾಲೇಜಿನ ಜೂನಿಯರ್ ಹುಡುಗ. ಅವಳು ಬೇರೆ ಯಾರೂ ಅಲ್ಲ, ಅವಳೇ ಶುಭಾ ನಾರಾಯಣ್ ಅಲಿಯಾಸ್ ರಿಂಗ್ ರೋಡ್ ಶುಭಾ. ಬೆಂಗಳೂರಿನ BMS ಕಾಲೇಜಿನಲ್ಲಿ 21 ವರ್ಷದ ಕಾನೂನು ವಿದ್ಯಾರ್ಥಿನಿಯಾಗಿದ್ದ ಶುಭಾ ಪ್ರಮುಖ ವಕೀಲರ ಮಗಳಾಗಿದ್ದು. ಶುಭಾ ನೋಡುವುದಕ್ಕೆ ಚೆಂದುಳ್ಳಿ ಚೆಲುವೆ. ಹಾಲು ಮುಖದ ಚೆಲುವೆಯ ಮನಸ್ಸಿನಲ್ಲಿ ಹಾಲಹಲವೇ ಇತ್ತು ಅನ್ನೋ ಒಂದು ಸಣ್ಣ ಸುಳಿವು ಸಹ ಕೊಲೆಯಾದ ಗಿರೀಶ್ಗೆ ಪಾಪ ಇರಲಿಲ್ಲ ಕಣ್ರಿ. ಶುಭಾ ತನ್ನ ಕಾಲೇಜಿನ ಜೂನಿಯರ್ ಆಗಿದ್ದ ಅರುಣ್ ವರ್ಮಾ ಜೊತೆ ರಹಸ್ಯವಾಗಿ ಸಂಬಂಧ ಹೊಂದಿದ್ಲು. ಅಲಿಯಾಸ್ ಅವನ್ನ ಇವಳು ಲವ್ ಮಾಡ್ತಾ ಇದ್ಲು. ಆದ್ರೆ ಅವಳ ಕುಟುಂಬವು ಆ ಸಂಬಂಧವನ್ನ ಒಪ್ಪಲಿಲ್ಲ. ಕೊಲೆಯಾದ ಗಿರೀಶ್ ಖ್ಯಾತ ಇಂಟೆಲ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ. ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಅವನಿಗೆ ಒಂದು ಮದುವೆ ಮಾಡಿದರೆ ನಮ್ಮ ಜವಾಬ್ದಾರಿ ಕಡಿಮೆ ಆಗುತ್ತೆ ಎಂದು ಅವರ ಮನೆಯವರು ಅಂದ್ಕೊಂಡಿದ್ರು. ಆದ್ರೆ ಆ ಮದುವೆಯೇ ಅವನ ಪಾಲಿನ ಮೃತ್ಯು ಪಾಶ ಆಗುತ್ತೆ ಅಂತ ಯಾರೂ ಅಲ್ಲಿ ಅಂದ್ಕೊಂಡಿರ್ಲಿಲ್ಲ. ಹೀಗಾಗಿ ಎರಡೂ ಮನೆಯವರ ಒಪ್ಪಿಗೆ ಮೇರೆಗೆ ನಿಶ್ಚಿತಾರ್ಥವನ್ನು ಮಾಡಿ ಮುಗಿಸ್ತಾರೆ. ಅಲ್ಲಿ ತನಕ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ಅಲ್ಲಿಂದ ಮುಂದೆ ನಡೆದದ್ದು ಮಾತ್ರ ಯಾರು ಊಹಿಸಲು ಸಾಧ್ಯವಿಲ್ಲದ ಘಟನೆ. ಈ ಮದುವೆಗೆ ಮಾನಸಿಕವಾಗಿ ತಯಾರಿಲ್ಲದ ಶುಭಾ ಅವಳ ಇನಿಯನಾದ ಅರುಣ್ ಜೊತೆ ಸೇರಿ ಕೆಲ ಬಾಡಿಗೆ ಕೊಲೆಗಡುಕರ ಜೊತೆ ಒಂದು ಕೊಲೆಯ ಸಂಚನ್ನು ರೂಪಿಸ್ತಾಳೆ. ನವೆಂಬರ್ 30ರಂದು ಗಿರೀಶ್ ಮತ್ತು ಶುಭಾ ಅವರ ನಿಶ್ಚಿತಾರ್ಥ ನಡೆಯುತ್ತೆ. ನಿಶ್ಚಿತಾರ್ಥ ನಡೆದ ಕೇವಲ 4 ದಿನಗಳ ನಂತರ ಅಂದರೆ ಡಿಸೆಂಬರ್ 3, 2003ರಂದು ಈ ಕೊಲೆ ನಡೆಯಿತು. ಆಗ 21 ವರ್ಷದ ಶುಭಾ BMS ಕಾಲೇಜಿನಲ್ಲಿ ಕಾನೂನು ವಿದ್ಯಾರ್ಥಿನಿಯಾಗಿದ್ಲು. ಹೀಗಾಗಿ ಗಿರೀಶ್ ಅವರನ್ನ ಮದುವೆಯಾಗಲು ಇಷ್ಟವಿಲ್ಲದಿದ್ದರೂ ತನ್ನ ಕುಟುಂಬದ ಆಸೆಗಳನ್ನು ಬಹಿರಂಗವಾಗಿ ಧಿಕ್ಕರಿಸಲು ಸಾಧ್ಯವಾಗದೆ ಶುಭಾ ತನ್ನ ಪ್ರಿಯಕರ ಮತ್ತು ಕಾಲೇಜಿನ ಜೂನಿಯರ್ ಆಗಿದ್ದ ಅರುಣ್ ಜೊತೆ ಒಂದು ಭಯಾನಕ ಪಿತೂರಿಯನ್ನು ರೂಪಿಸ್ತಾಳೆ. ಡಿಸೆಂಬರ್ 3ರ ರಾತ್ರಿ ಶುಭಾ ಗಿರೀಶ್ ಅವರನ್ನು ಭೋಜನಕ್ಕೆ ಆಹ್ವಾನಿಸ್ತಾಳೆ. ಅವಳು HAL ವಿಮಾನ ನಿಲ್ದಾಣದ ಬಳಿಯ ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆಯಲ್ಲಿರೋ ಜಂಬೂ ಪಾಯಿಂಟ್ ಬಳಿ ವಿಮಾನಗಳನ್ನ ವೀಕ್ಷಿಸಲು ಬಯಸ್ತೇನೆ ಎಂದು ಗಿರೀಶ್ನ ಬಳಿ ಹೇಳ್ತಾಳೆ. ಗಿರೀಶ್ ಅವಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಗಿರೀಶ್ ಬರೋದು ಮುಂಚೆನೆ ತಿಳಿದಿದ್ದ ಅವಳ ಇನಿಯಾ ಮತ್ತು ಇನಿಯನ ಫ್ರೆಂಡ್ಗಳು ಅರುಣ್ ಮತ್ತು ಅವನ ಸೋದರ ಸಂಬಂಧಿ ದಿನೇಶ್ ಅಲಿಯಾಸ್ ದಿನಕರನ್ ಮತ್ತು ಬಾಡಿಗೆ ಸಹಚರ ವೆಂಕಟೇಶ್ ಅದಾಗಲೇ ಅಲ್ಲಿ ಕಬ್ಬಿಣದ ರಾಡ್ಗಳೊಂದಿಗೆ ತಯಾರಾಗಿ ನಿಂತಿದ್ರು. ನಂತರ ಗಿರೀಶ್ ಏಕಾಂತ ಸ್ಥಳಕ್ಕೆ ಬರೋದನ್ನ ನೋಡ್ಕೊಂಡು ದ್ವಿಚಕ್ರ ವಾಹನದ ಶಾಕ್ ಅಬ್ಸರ್ವರ್ ನಿಂದ ಗಿರೀಶ್ ಅವರ ತಲೆಗೆ ಬಲವಾಗಿ ಹೊಡಿತಾರೆ. ಅದನ್ನೆಲ್ಲ ನಿಂತು ನೋಡಿದ ಶುಭಾ ಆಘಾತಕ್ಕೊಳಗಾಗುವ ನಾಟಕವಾಡ್ತಾಳೆ. ಆದ್ರೆ ತಲೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಗಿರೀಶ್ ಅವರನ್ನು ಮಣಿಪಾಲ್ ಆಸ್ಪತ್ರೆಗೆ ಸಾಗಿಸ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಗಿರೀಶ್ ಸಾವನ್ನಪ್ತಾರೆ. ಜನವರಿ 2004ರಲ್ಲಿ ಶುಭಾ, ಅರುಣ್, ವೆಂಕಟೇಶ್ ಮತ್ತು ದಿನಕರನ್ ಅವರನ್ನು ಬಂಧಿಸಿ ಕೊಲೆ ಮತ್ತು ಕ್ರಿಮಿನಲ್ ಪಿತೂರಿಯ ಆರೋಪವನ್ನು ಹೊರಿಸಿ ಅರೆಸ್ಟ್ ಮಾಡಲಾಗುತ್ತೆ. ಮೇ 2010ರಲ್ಲಿ 17ನೇ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯವು 4ವರಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು. ಶುಭಾಗೆ ಸಾಕ್ಷ್ಯ ನಾಶದ ಆರೋಪದ ಮೇಲೆ ಹೆಚ್ಚುವರಿಯಾಗಿ 3 ವರ್ಷಗಳ ಏಕಕಾಲಿಕ ಶಿಕ್ಷೆ ಮತ್ತು ಮುಂದುವರಿದ ಮತ್ತೊಂದು ವಿಚಾರಣೆಯಲ್ಲಿ 50,000 ದಂಡವನ್ನು ವಿಧಿಸಿತ್ತು. ಒಟ್ಟು ದಂಡ 2 ಲಕ್ಷ ರೂಪಾಯಿಯನ್ನ ಗಿರೀಶ್ ಅವರ ಕುಟುಂಬಕ್ಕೆ ನ್ಯಾಯಾಲಯವು ಒದಗಿಸುತ್ತೆ. ಕರ್ನಾಟಕ ಹೈಕೋರ್ಟ್ ನವೆಂಬರ್ 2010ರಲ್ಲಿ ತೀರ್ಪನ್ನ ಎತ್ತಿ ಹಿಡಿದಿತ್ತು. 52 ತಿಂಗಳ ಶಿಕ್ಷೆಯ ನಂತರ ಆಗಸ್ಟ್ 2014ರಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದಿದ್ದ ಶುಭಾ ತನ್ನ ಅಪರಾಧದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಜುಲೈ 14, 2025ರಂದು ಅವರ ಅರ್ಜಿಯನ್ನ ವಜಾಗೊಳಿಸಿ ಜೀವಾವಧಿ ಶಿಕ್ಷೆಯನ್ನು ಮತ್ತೆ ಎತ್ತಿ ಹಿಡಿದಿತ್ತು. ಹೀಗೆ ಅಮಾಯಕ ಗಿರೀಶ್ ಅವರ ಕೊಲೆಯ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಸರಿಯಾದ ಶಿಕ್ಷೆಯನ್ನೇ ನೀಡಿದೆ.
ಶಿಕ್ಷೆ ನೀಡಿದ ಮಾತ್ರಕ್ಕೆ ಮರಣ ಹೊಂದಿದ ಗಿರೀಶ್ ಮತ್ತೆ ಬರುವುದಿಲ್ಲ. ಮದುವೆ ಇಷ್ಟವಿಲ್ಲವೆಂದ ಮಾತ್ರಕ್ಕೆ ಒಬ್ಬರ ಜೀವವನ್ನು ತೆಗೆಯುವುದು ಎಷ್ಟು ನ್ಯಾಯ? ಇದು 2003ರ ಘಟನೆಯಾದರೂ ಇಂದಿಗೂ ಸಹ ಇಂಥ ಕೃತ್ಯಗಳು ಸಾಮಾನ್ಯವಾಗಿ ನಡೀತಾ ಇದೆ. ಹೀಗಾಗಿ ಮದುವೆಗೆ ಮುಂಚೆ ಪೋಷಕರು ಮಕ್ಕಳನ್ನ 10 ಬಾರಿ ಕೇಳುವುದು ಸೂಕ್ತ. ಇದರಿಂದ ಇಂತಹ ಅಪರಾಧ ಕೃತ್ಯಗಳು ಕಡಿಮೆಯಾಗಬಹುದು ಎಂಬ ನಂಬಿಕೆ ಇದೆ. ಇದು ಇವತ್ತಿನ ಸುದ್ದಿ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ನಮಸ್ಕಾರ.